ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಬಂಗ್ಲಾ ವಿಮೋಚನ ಶ್ರೇಯಸ್ಸು ಮತ್ತು ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ಲಬೇಕು. ಕಳೆದ 7 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ದಂಗೆಗಳಾಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೇನು ಶ್ರೇಯಸ್ಸು ಬಂದಿತ್ತು ಬಾಂಗ್ಲಾ ವಿಮೋಚನೆ ಮಾಡಿದ್ದು, ಅದು ಇವತ್ತು ನಾಶವಾಗ್ತಾಯಿದೆ, ನಾಶವಾಗುವಂಥ ಹಂತ ತಲುಪಿದೆ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದಂಥ ಶ್ರೇಯಸ್ಸಿಗೆ ರಾಹುಲ್ ಗಾಂಧಿಯವ್ರು ಬಾಯಿ ಬಿಡ್ತಾ ಇಲ್ಲ, ಸೋನಿಯಾ ಗಾಂಧಿಯವ್ರು ಬಾಯಿ ಬಿಡ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿಯವ್ರು ಬಾಯಿ ಬಿಡ್ತಾ ಇಲ್ಲ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಾಯಿ ಬಿಡ್ತಾ ಇಲ್ಲ? ಕಾರಣ ಏನು ಹೇಳಬೇಕಲ್ಲ? ಇದು ಓಲೈಕೆ ರಾಜಕಾರಣ ಅಲ್ಲದೆ ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲ, ಮುಜೀಬುರ್ ರೆಹಮಾನ್ ಮೂರ್ತಿ ಧ್ವಂಸ ಮಾಡಿದರು, ಶ್ರೀಮತಿ ಇಂದಿರಾ ಗಾಂಧಿಯವರ ಮ್ಯೂಸಿಯಂ ಕೂಡ ಧ್ವಂಸ ಮಾಡಿದರು. ಆದರೂ ಕಾಂಗ್ರೆಸ್ನವರು ಬಾಯಿ ತೆಗಿತಾ ಇಲ್ಲ. ಯಾಕೆ? ಇದನ್ನು ನೋಡಿದ್ರೆ ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದ್ದಾರೆ ಹೊರತು ತತ್ವ ನೀತಿ ಸಿದ್ಧಾಂತಕ್ಕಾಗಿ ಅವರು ಇಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಸರ್ವನಾಶ ಆಗ್ತದೆ, ಅಡ್ರೆಸ್ಸು ಕೂಡ ಇರುವುದಿಲ್ಲ. ಇವತ್ತು ವಕಫ್ ಬಿಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಆ ಬಿಲ್ಲಿನಲ್ಲಿರ್ತಕ್ಕಂಥ ಅಂಶಗಳನ್ನು ನೋಡಬೇಕಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಬಗ್ಗೆ ತಿಳ್ಕೊಂಡೆ. ಸಿಂದಗಿಯಲ್ಲಿರ್ತಕ್ಕಂಥ ಬಸವ ತತ್ವದ ಮಠ 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಠ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತಾಗಿದೆ. ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪಡಗಾನೂರದಲ್ಲಿ ಈಶ್ವರ ದೇವಸ್ಥಾನವೂ ಕೂಡ 5ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಎಷ್ಟೋ ಜನ ಮುಸಲ್ಮಾನರು ತಮ್ಮ ಜಮೀನು ಉತಾರಿ ತೊಗೊಂಡು ಬಂದರು, ಮುಸಲ್ಮಾನರ ಜಮೀನು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಹಿಂದೂಗಳ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಇದರ ದುರುಪಯೋಗ ಆಗಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇಡೀ ಸಂಸತ್ತು ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಮೊದಲು ಅವರು ಬಾಂಗ್ಲಾದೇಶದ ಬಗ್ಗೆ ಮಾತಾಡಲಿ ಅಂತ ಒತ್ತಾಯ ಮಾಡ್ತಾರೆ. ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಬಂಗ್ಲಾ ವಿಮೋಚನಾ ಶ್ರೇಯಸ್ಸು ಮತ್ತು ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ಲಬೇಕು. ಕಳೆದ 7 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ದಂಗೆಗಳಾಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೇನು ಶ್ರೇಯಸ್ಸು ಬಂದಿತ್ತು ಬಾಂಗ್ಲಾ ವಿಮೋಚನೆ ಮಾಡಿದ್ದು, ಅದು ಇವತ್ತು ನಾಶವಾಗ್ತಾಯಿದೆ, ನಾಶವಾಗುವಂಥ ಹಂತ ತಲುಪಿದೆ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದಂಥ ಶ್ರೇಯಸ್ಸಿಗೆ ರಾಹುಲ್ ಗಾಂಧಿಯವ್ರು ಬಾಯಿ ಬಿಡ್ತಾ ಇಲ್ಲ, ಸೋನಿಯಾ ಗಾಂಧಿಯವ್ರು ಬಾಯಿ ಬಿಡ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿಯವ್ರು ಬಾಯಿ ಬಿಡ್ತಾ ಇಲ್ಲ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಾಯಿ ಬಿಡ್ತಾ ಇಲ್ಲ? ಕಾರಣ ಏನು ಹೇಳಬೇಕಲ್ಲ? ಇದು ಓಲೈಕೆ ರಾಜಕಾರಣ ಅಲ್ಲದೆ ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲ, ಮುಜೀಬುರ್ ರೆಹಮಾನ್ ಮೂರ್ತಿ ಧ್ವಂಸ ಮಾಡಿದರು, ಶ್ರೀಮತಿ ಇಂದಿರಾ ಗಾಂಧಿಯವರ ಮ್ಯೂಸಿಯಂ ಕೂಡ ಧ್ವಂಸ ಮಾಡಿದರು. ಆದರೂ ಕಾಂಗ್ರೆಸ್ನವರು ಬಾಯಿ ತೆಗಿತಾ ಇಲ್ಲ. ಯಾಕೆ? ಇದನ್ನು ನೋಡಿದ್ರೆ ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದ್ದಾರೆ ಹೊರತು ತತ್ವ ನೀತಿ ಸಿದ್ಧಾಂತಕ್ಕಾಗಿ ಅವರು ಇಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಸರ್ವನಾಶ ಆಗ್ತದೆ,
ಅಡ್ರೆಸ್ಸು ಕೂಡ ಇರುವುದಿಲ್ಲ. ಇವತ್ತು ವಕಫ್ ಬಿಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಆ ಬಿಲ್ಲಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡಬೇಕಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಬಗ್ಗೆ ತಿಳ್ಕೊಂಡೆ. ಸಿಂದಗಿಯಲ್ಲಿರ್ತಕ್ಕಂಥ ಬಸವ ತತ್ವದ ಮಠ 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಠ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತಾಗಿದೆ. ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪಡಗಾನೂರದಲ್ಲಿ ಈಶ್ವರ ದೇವಸ್ಥಾನವೂ ಕೂಡ 5ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಎಷ್ಟೋ ಜನ ಮುಸಲ್ಮಾನರು ತಮ್ಮ ಜಮೀನು ಉತಾರಿ ತೊಗೊಂಡು ಬಂದರು. ಮುಸಲ್ಮಾನರ ಜಮೀನು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಹಿಂದೂಗಳ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಇದರ ದುರುಪಯೋಗ ಆಗಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇಡೀ ಸಂಸತ್ತು ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಮೊದಲು ಅವರು ಬಾಂಗ್ಲಾದೇಶದ ಬಗ್ಗೆ ಮಾತಾಡಲಿ ಅಂತ ಒತ್ತಾಯ ಮಾಡ್ತಾರೆ. ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಬಂಗ್ಲಾ ವಿಮೋಚನಾ ಶ್ರೇಯಸ್ಸು ಮತ್ತು ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ಲಬೇಕು. ಕಳೆದ 7 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ದಂಗೆಗಳಾಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೇನು ಶ್ರೇಯಸ್ಸು ಬಂದಿತ್ತು ಬಾಂಗ್ಲಾ ವಿಮೋಚನೆ ಮಾಡಿದ್ದು, ಅದು ಇವತ್ತು ನಾಶವಾಗ್ತಾ ಇದೆ, ನಾಶವಾಗುವಂಥ ಹಂತ ತಲುಪಿದೆ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದಂಥ ಶ್ರೇಯಸ್ಸಿಗೆ ರಾಹುಲ್ ಗಾಂಧಿಯವರು ಬಾಯಿ ಬಿಡ್ತಾ ಇಲ್ಲ, ಸೋನಿಯಾ ಗಾಂಧಿಯವರು ಬಾಯಿ ಬಿಡ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿಯವರು ಬಾಯಿ ಬಿಡ್ತಾ ಇಲ್ಲ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಬಿಡ್ತಾ ಇಲ್ಲ? ಕಾರಣ ಏನು ಹೇಳಬೇಕಲ್ಲ. ಇದು ಓಲೈಕೆ ರಾಜಕಾರಣ ಅಲ್ಲದೆ ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲ, ಮುಜಬರ್ ರೆಹಮಾನ್ ಮೂರ್ತಿ ಧ್ವಂಸ ಮಾಡಿದರು, ಶ್ರೀಮತಿ ಇಂದಿರಾ ಗಾಂಧಿಯವರ ಮ್ಯೂಸಿಯಂ ಕೂಡ ಧ್ವಂಸ ಮಾಡಿದರು. ಆದರೂ ಕಾಂಗ್ರೆಸ್ನವರು ಬಾಯಿ ತೆಗಿತಾ ಇಲ್ಲ. ಯಾಕೆ? ಇದನ್ನು ನೋಡಿದ್ರೆ ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದ್ದಾರೆ ಹೊರತು ತತ್ವ ನೀತಿ ಸಿದ್ಧಾಂತಕ್ಕಾಗಿ ಅವರು ಇಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಸರ್ವನಾಶ ಆಗ್ತದ, ಅಡ್ರೆಸ್ಸು ಕೂಡ ಇರುವುದಿಲ್ಲ. ಇವತ್ತು ವಕಫ್ ಬಿಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಆ ಬಿಲ್ಲಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡಬೇಕಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಬಗ್ಗೆ ತಿಳ್ಕೊಂಡೆ. ಸಿಂದಗಿಯಲ್ಲಿರ್ತಕ್ಕಂಥ ಬಸವ ತತ್ವದ ಮಠ 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಠ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತಾಗಿದೆ. ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪಡಗಾನೂರದಲ್ಲಿ ಈಶ್ವರ ದೇವಸ್ಥಾನವೂ ಕೂಡ 5ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಎಷ್ಟೋ ಜನ ಮುಸಲ್ಮಾನರು ತಮ್ಮ ಜಮೀನು ಉತಾರಿ ತೊಗೊಂಡು ಬಂದರು. ಮುಸಲ್ಮಾನರ ಜಮೀನು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಹಿಂದೂಗಳ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಇದರ ದುರುಪಯೋಗ ಆಗಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇಡೀ ಸಂಸತ್ತು ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಮೊದಲು ಅವರು ಬಾಂಗ್ಲಾದೇಶದ ಬಗ್ಗೆ ಮಾತಾಡಲಿ ಅಂತ ಒತ್ತಾಯ ಮಾಡ್ತಾರೆ.